ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಸರಣಿಯ ಮೊದಲನೇ ಭಾಗವನ್ನು ನೋಡಲಿದ್ದೇವೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಜುಲೈ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಕಿರುಪರಿಚಯವನ್ನ ಹೇಳೋದಾದ್ರೆ, ನನ್ನ ಹೆಸರು ಶಿವಣ್ಣ ಬಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಧಾರವಾಡದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತೇನೆ. ಹಾಗೆಯೇ ಪದವಿಯ ಅಂತಿಮ ವರ್ಷದಲ್ಲಿರುವಾಗಲೇ ನಾನು KS ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ಸಂದರ್ಶನ ನೀಡಿದ ಅನುಭವವಿದೆ. ಹಾಗೆಯೇ ನಾನು ಈ ಕೆಳಕಂಡಂತಹ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿರ್ತೇನೆ. KPSC ನಡೆಸುವಂತಹ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ 2017 ಮತ್ತು 2022 ಸಂದರ್ಶನ ನೀಡಿದ್ದೇನೆ. ಹಾಗೆಯೇ RRB ನಡೆಸುವಂತಹ ಎಕ್ಸಾಮ್ ಅನ್ನು 2013 ಮತ್ತು 2015 ನಾನು ಕ್ಲಿಯರ್ ಮಾಡಿರ್ತೇನೆ. ಹಾಗೆಯೇ TET ಪೇಪರ್ 1 ಮತ್ತು ಪೇಪರ್ 2 ಅನ್ನು ಕ್ಲಿಯರ್ ಮಾಡಿರ್ತೇನೆ. ಹಾಗೆಯೇ STA ಎಕ್ಸಾಮ್ ಅನ್ನು 2015 ಕ್ಲಿಯರ್ ಮಾಡಿರ್ತೇನೆ. ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ 2016 ಕ್ಲಿಯರ್ ಮಾಡಿರ್ತೇನೆ. ಹಾಗೆಯೇ KSET ಮತ್ತು UGC ನೆಟ್ ಎಕ್ಸಾಮ್ಗಳನ್ನು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಕ್ಲಿಯರ್ ಮಾಡಿರ್ತೇನೆ. ಹಾಗೆಯೇ 2025 KPSC ನಡೆಸಿದಂತಹ KS ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಒಂದು ಪೂರ್ವಭಾವಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದ್ದು ಈಗ ಮೇನ್ಸ್ ಎಕ್ಸಾಮ್ ಅನ್ನ ಬರೆದಿರ್ತೇನೆ. ಇದು ನನ್ನ ಕಿರುಪರಿಚಯ ಆಗಿತ್ತು. ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೆಯ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೊಲ್ಲಾಪುರ ಚಪ್ಪಲಿಗಳ ವಿನ್ಯಾಸ ಕದ್ದ ಆರೋಪ ಹೊಂದಿರುವಂತಹ ಸಂಸ್ಥೆ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಸ್ ಹೀಗಿದೆ: ಎ ಪ್ರಾಡಾಸ್, ಬಿ ಪೈದಾಸ್, ಸಿ ಓಡಾ, ಡಿ ಫಿಜನ್ ಎನ್ನುವಂತಹ ಒಂದು ಆಪ್ಷನ್ಸ್ ಇದೆ. ನಿಮ್ಮ ಉತ್ತರ ಪ್ರಾಡಾಸ್ ಆಗಬೇಕು. ಪ್ರಾಡಾಸ್ ಕಂಪನಿ ಏನು ಕೊಲ್ಲಾಪುರ ಚಪ್ಪಲಿಗಳ ವಿನ್ಯಾಸವನ್ನ ಕದ್ದ ಆರೋಪವನ್ನ ಹೊಂದಿದೆ. The Kolhapura sandals controversy sparked by Prado's recent collection featuring sandals similar to the traditional Indian Kolhapuri chappals is relevant to UPSC Union exam ಗೆ ಸಂಬಂಧಪಟ್ಟಿದೆ. The issues highlights themes of cultural appreciation, intellectual property rights and the importance of geographical indications tags into protecting traditional craft. ಏನು GI ಟ್ಯಾಗ್ ಇದೆಯಲ್ಲ, ಆ GI ಟ್ಯಾಗ್ ಪಡೆದಿರುವಂತಹ ಒಂದು ಯಾವುದೇ ವಸ್ತುಗಳ ವಿನ್ಯಾಸವನ್ನ ಯಾವುದೇ ಸಂಸ್ಥೆಯು ಅದರ ಒಪ್ಪಿಗೆ ಇಲ್ಲದೆ ಬಳಸಿಕೊಳ್ಳುವಂತಿಲ್ಲ. ಆ ಒಂದು ಬಳಸಿಕೊಂಡಂತಹ ಆರೋಪಕ್ಕೆ ಏನು ಪ್ರಾಡಾಸ್ ಎನ್ನುವಂತಹ ಕಂಪನಿ ಆರೋಪಕ್ಕೆ ಗುರಿಯಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಇದರ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದ್ರೆ, ಈ ಕೊಲ್ಲಾಪುರ ಚಪ್ಪಲಿ ಏನು, ಅದರ GI ಟ್ಯಾಗ್ ನ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, Kolhapura chappals are handcrafted leather sandal originating from Maharashtra and Karnataka. Specifically Kolhapur, Sangli, Satar, Solapur, Bagalkot, ಬೆಲ್ಗಾಂ ಮತ್ತು ಧಾರವಾಡ. ನೋಡಿ, ಈ ಕೊಲ್ಲಾಪುರ ಚಪ್ಪಲಿ ಇದೆಯಲ್ಲ, ಈ ಚಪ್ಪಲ್ಗಳನ್ನ ವಿಶೇಷವಾಗಿ ಕೈಯಿಂದ ತಯಾರು ಮಾಡಿರುವಂತಹ ಚರ್ಮದ ಚಪ್ಪಲಿಯಾಗಿದೆ. ಹ್ಯಾಂಡ್ ಕ್ರಾಫ್ಟ್ ಲೆದರ್ ಸ್ಯಾಂಡಲ್ ಅಂತಕ್ಕಂಥ ಒಂದು ಚಪ್ಪಲಿಗಳನ್ನ ಕೈಯಿಂದನೇ ರೆಡಿ ಮಾಡಲಾಗುತ್ತೆ, ಅದು ಚರ್ಮದಿಂದ ತಯಾರಿಸ್ತಾರೆ. ಹಾಗಾದ್ರೆ ಈ ಒಂದು GI ಟ್ಯಾಗ್ ಅನ್ನ ಯಾವ ರಾಜ್ಯ ಪಡೆದಿದೆ ಅನ್ನೋದಾದ್ರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ರಾಜ್ಯಗಳಿಗೂ ಸಹ ಈ ಒಂದು ವಸ್ತುಗಳ ಉತ್ಪಾದನೆಗೆ ಕೊಲ್ಲಾಪುರ ಸ್ಯಾಂಡಲ್ಸ್ಗೆ GI ಟ್ಯಾಗ್ ದೊರೆತಿದೆ. ಹಾಗಾದ್ರೆ ಯಾವ ಭಾಗದಲ್ಲಿ ಈ ಒಂದು ಕೊಲ್ಲಾಪುರ ಸ್ಯಾಂಡಲ್ಸ್ ಗಳನ್ನ ತಯಾರು ಮಾಡ್ತಾರೆ ಅನ್ನೋದಾದ್ರೆ, ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ ಜಿಲ್ಲೆ ಮತ್ತೆ ಸತಾರ ಜಿಲ್ಲೆ, ಹಾಗೇನೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಈ ಒಂದು ಕೊಲ್ಲಾಪುರ ಸ್ಯಾಂಡಲ್ಸ್ ಅನ್ನ ಪ್ರೊಡಕ್ಟ್ ಮಾಡಲಾಗುತ್ತದೆ. ಹಾಗೇನೆ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಎಲ್ಲೆಲ್ಲಿ ಈ ಒಂದು ಕೊಲ್ಲಾಪುರ ಚಪ್ಪಲ್ಗಳನ್ನ ತಯಾರು ಮಾಡಲಾಗುತ್ತದೆ ಅನ್ನೋದಾದ್ರೆ, ಬಾಗಲಕೋಟೆಯಲ್ಲಿ, ಹಾಗೇನೆ ಬೆಳಗಾಮಲ್ಲಿ ಮತ್ತೆ ಧಾರವಾಡದಲ್ಲಿ ಈ ಒಂದು ಕೊಲ್ಲಾಪುರ ಚಪ್ಪಲ್ಗಳನ್ನ ತಯಾರು ಮಾಡಲಾಗುತ್ತದೆ. They received GI Geographical Indications Tag 2019 legally protecting their origin and unique characters. ಅದರ ಮೂಲ ಮತ್ತು ಅದರ ಒಂದು ಪರಂಪರೆಯನ್ನ ಉಳಿಸುವಂತಹ ಒಂದು ಹಿನ್ನೆಲೆಯಲ್ಲಿ GI ಟ್ಯಾಗ್ ಅನ್ನು ಪಡೆದಿರುತ್ತೆ.
ಇದು 2019ರಲ್ಲಿ ಜಿಐ ಟ್ಯಾಗ್ ಅನ್ನು ಪಡೆದಿತ್ತು. ಇದು ಇಂಪಾರ್ಟೆಂಟ್ ಆಗುತ್ತೆ. 2019ರಲ್ಲಿ ಪಡೆದಿದೆ. ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಜಿಐ ಟ್ಯಾಗ್ ಅಲೋಸ್ ಓನ್ಲಿ registered artisans from this designated region to use the Kolhapuri name, ensuring authentic and quality. ಏನು ಕೊಲ್ಹಾಪುರಿ ಚಪ್ಪಲಿಗಳ ಅದನ್ನ ಬಳಸುವಂತಹ ಒಂದು ಪ್ರಾಧಾನ್ಯತೆ ಮತ್ತು ಅದರ ಒಂದು ಡಿಸೈನ್ ಮಾಡುವಂತಹ ಒಂದು ಅಧಿಕಾರ ಏನು ಯಾವ ರಾಜ್ಯಗಳು ಪಡೆದಿರ್ತವೋ ಅವ್ರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಏನ್ ಕಾಂಟ್ರವರ್ಸಿ, ಏನು ವಿವಾದ ಅನ್ನೋದಾದ್ರೆ, Prada's new sandals resembling Kolhapuri chappals were showcased without acknowledging the Indian origin of artisans behind the designing, leading to accusations of culture appropriation ಅಂತ ಹೇಳಿದೆ. ಅಂದ್ರೆ ಏನು ಕೊಲ್ಹಾಪುರಿ ಚಪ್ಪಲ್ಸ್ ಗಳನ್ನ ಡಿಸೈನ್ ಅನ್ನ ಕದ್ದು ಆರೋಪವನ್ನ ಪ್ರಾಡಾಸ್ ಕಂಪನಿ ಫ್ರಾನ್ಸ್ ಒಳಗೊಂಡಿದೆ ಅನ್ನೋದು ಮಾಹಿತಿ ಇದೆ. ಅಂದ್ರೆ ಭಾರತ ಮೂಲದಾಗಿದ್ರು ಕೂಡ ನಮ್ದು ಅಂತ ಹೇಳಿ ಅದು ಆರೋಪ, ಅಂದ್ರೆ ನಮ್ದು ಅಂತ ಹೇಳಿ ಸುಳ್ಳು ಆರೋಪವನ್ನ ಮಾಡಿದೆ. This sparked a debate about the whether global brands can freely borrow from traditional craft without proper attribution or compensation to the origin creators. ಅಂದ್ರೆ ಈ ರೀತಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಮೂಲ ಉತ್ಪಾದಕರಿಗೆ ತುಂಬಾ ಹೊಡೆತ ಬೀಳುತ್ತೆ ಅನ್ನುವಂಥ ಮಾಹಿತಿ ಇದೆ. ಹಾಗೇನೆ the controversy highlights the limitations of geographical indication protection as it can protect the name but not necessarily prevent the ಡಿಸೈನ್ ಫ್ರಮ್ ಬೀಯಿಂಗ್ ಕಾಪಿಡ್. ಅಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಕದಿಯೋ ಹಾಗಿಲ್ಲ. ಮತ್ತೆ ಜಿಐ ಟ್ಯಾಗ್ ಆ ಒಂದು ವಸ್ತುಗಳ ಒಂದು ಮೂಲ ಅಥವಾ ಪರಂಪರೆಯನ್ನ, ಅದರ ಒಂದು ವಿನ್ಯಾಸವನ್ನ ಮೂಲದಲ್ಲಿರುವಂತೆ ಉಳಿಸುವಂತಹ ಒಂದು ಪ್ರಯತ್ನ ಮಾಡುತ್ತೆ ಎನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಕೊಲ್ಹಾಪುರಿ ಚಪ್ಪಲಿಗಳ ಒಂದು ಡಿಸೈನ್ ಅನ್ನ ಕದ್ದ ಆರೋಪ ಯಾರಿಗೆ ಪ್ರಾಡಾ ಕಂಪನಿ ಮಾಡಿದೆ ಅನ್ನೋದಿದೆ. ಹಾಗಾಗಿ ನಮ್ಗೆ ಜಿಐ ಟ್ಯಾಗ್ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಹಿನ್ನೆಲೆ ಗೊತ್ತಿರಬೇಕಾಗುತ್ತೆ. ಇದು 1900 ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಕ್ಟ್ ಪ್ರಕಾರ 1999ರಲ್ಲಿ ಜಾರಿಗೊಳಿಸುತ್ತೆ. ಅದು 2003ರಲ್ಲಿ ಜಾರಿಗೆ ಬರುತ್ತೆ. ಹಾಗಾದ್ರೆ ದೇಶದಲ್ಲಿ ಮೊದಲ ಬಾರಿಗೆ 2004ರಲ್ಲಿ ಡಾರ್ಜಿಲಿಂಗ್ ಚಹಾ ಮೊದಲ ಬಾರಿಗೆ ಫಸ್ಟ್ ಜಿಐಟಿ ಟ್ಯಾಗ್ ಪಡೆಯುತ್ತೆ. ಹಾಗೇನೆ ದೇಶದಲ್ಲಿ ಅತಿ ಹೆಚ್ಚು ಜಿಐ ಟ್ಯಾಗ್ ಪಡೆದಿರುವಂತಹ ಒಂದು ರಾಜ್ಯ ಯಾವುದೋ ನಾವು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ, UP. ಹಾಗೇನೆ 2ನೇ ಸ್ಥಾನದಲ್ಲಿ ತಮಿಳುನಾಡಿದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ 48 ಜಿಐ ಟ್ಯಾಗ್ ಪಡೆದಿದ್ದಾವೆ. 48 ವಸ್ತುಗಳು, 48 ವಸ್ತುಗಳು ಜಿಐ ಟ್ಯಾಗ್ ಅನ್ನ ಪಡೆದಿವೆ. ಇದು ಇಂಪಾರ್ಟೆಂಟ್. ಹಾಗಾಗಿ ನಿಮ್ಗೆ ಸಂಪೂರ್ಣವಾಗಿ ಜಿಐ ಟ್ಯಾಗ್ ನ ಒಂದು ವಿವಾದ ಮತ್ತು ಹಿನ್ನೆಲೆ, ಅದು ಯಾವಾಗ ಆರಂಭ ಆಯಿತು, ಮೊದಲು ಪಡೆದದ್ದು ಯಾವುದು, ಯಾವ ರಾಜ್ಯಗಳು ಅತಿ ಹೆಚ್ಚಿನ ಜಿಐ ಟ್ಯಾಗ್ ಪಡೆದಿದೆ, ಹೀಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನೋಟ್ ಮಾಡಿಟ್ಕೊಳ್ಳಿ. ಇದು ತುಂಬಾ ಹೈ ಹೀಲ್ಡಿಂಗ್ ಟಾಪಿಕ್ ಆಗಿದೆ. ಪರೀಕ್ಷೆಗಳಲ್ಲಿ ನಿರಂತರವಾಗಿ ಈ ಒಂದು ಜಿಐ ಟ್ಯಾಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಹಾಗಾಗಿ ನಾನು ಈ ಟಾಪಿಕ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಇನ್ನು 2ನೇ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ G7 ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. A USA, B ಜರ್ಮನಿ, C ಕೆನಡಾ, D ಇಟಲಿ. ನಿಮ್ಮ ಉತ್ತರ ಕೆನಡಾ ಆಗಬೇಕು. 51ನೇ ಇತ್ತೀಚೆಗೆ ನಡೀತಲ್ಲ, ಅದು 51ನೇ G7 ಶೃಂಗಸಭೆಯಾಗಿದ್ದು ಇದು ಕೆನಡಾದ ಆಲ್ಬರ್ಟಾದ ಕನಾನಾಸ್ಕಿಸ್ ನಲ್ಲಿ ನಡೆಯುತ್ತೆ. ಇಲ್ಲಿ ಇದು ನೆನಪಿರ್ಬೇಕು ನಿಮಗೆ, ಕನಾನಾಸ್ಕಿಸ್ ನಲ್ಲಿ ನಡೆಯುತ್ತೆ. ಇದು ಎಷ್ಟನೇದ, 51ನೇದಾಯ್ತು. ಕನಾನಾಸ್ಕಿಸ್ ನಡೆಯುವಂತ 2ನೇ G7 ಶೃಂಗಸಭೆ ಇದಾಗಿದೆ ಮತ್ತು ಕೆನಡಾದಲ್ಲಿ ನಡೆದ 7ನೇ ಶೃಂಗಸಭೆಯಾಗಿದೆ. ಒಟ್ಟಾರೆಯಾಗಿ ಅಲ್ಲಿ ನಡೆದಿರ್ತಕ್ಕಂಥ 7ನೇ ಶೃಂಗಸಭೆಯಾಗಿದೆ. ಮತ್ತೆ ನಿಮ್ಗೆ ಗೊತ್ತಿರಬೇಕು, 51ನೇ G7 ಶೃಂಗಸಭೆ ಕೆನಡಾದ ಕನಾನಾಸ್ಕಿಸ್ ನಲ್ಲಿ ನಡೆಯಿತು ಅನ್ನೋ ಮಾಹಿತಿ ಗೊತ್ತಿರಬೇಕು. ಹಾಗಾದ್ರೆ ಈ ಯಾಕೆ ಸುದ್ದಿಯಲ್ಲಿದೆ ಅನ್ನೋದಾದ್ರೆ, ಭಾರತದ ಪ್ರಧಾನಮಂತ್ರಿ ಈ ಒಂದು G7 ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಒಟ್ಟು 12 ಬಾರಿ ಸಂಪರ್ಕ ರಾಷ್ಟ್ರವಾಗಿದೆ. ಅಂದ್ರೆ 12 ಬಾರಿ ಇದು ಆಯೋಜನೆ ಮಾಡಿದೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷನು ಮೊದಲ ಬಾರಿಗೆ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು. ಮೊದಲ ಬಾರಿಗೆ ಯುರೋಪಿಯನ್ ಆಯೋಗದ ಅಧ್ಯಕ್ಷರು ಭಾಗವಹಿಸಿದ್ರು G7 ಶೃಂಗಸಭೆಯಲ್ಲಿ. ಈ G7 ಅಂದ್ರೆ ಏನೋ ಮಾಹಿತಿ ಇದೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು, ಅದನ್ನ ಮಾಹಿತಿ ಕೊಟ್ಟಿದ್ದೇನೆ. ಮುಂದೆ ನಾವು G7 ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ದಾರೆ, G7 ಗುಂಪಿಗೆ ರಷ್ಯಾ, ಚೀನಾ ಸೇರ್ಪಡೆಗೆ ಟ್ರಂಪ್ ಸಲಹೆ ಮಾಡಿದ್ದಾರೆ. ಇದು ಮಾಹಿತಿ ನಿಮ್ಗೆ ಗೊತ್ತಿರಲಿ. ಜೊತೆಗೆ ಇಲ್ಲಿ ಏನಾಗಿದೆ ಅನ್ನೋದಾದ್ರೆ, ಭಾರತ ಮತ್ತು ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ಗೆ ಬೆಂಬಲ ಮತ್ತು ಪ್ರಚಾರ ಅಂತ ಇದೆ. G7 ರಾಷ್ಟ್ರಗಳು
ECಯನ್ನು ಉತ್ತೇಜಿಸಲು ಬದ್ಧವಾಗಿದೆ. ಏನು ಭಾರತ ಮತ್ತು ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಇದೆಯಲ್ಲ, ಅದಕ್ಕೆ ಒಂದು ಉತ್ತೇಜನ ನೀಡೋಕೆ G7 ಬದ್ಧ ಆಗಿದೆ ಅಂತ ಹೇಳಿದೆ. ಇದ್ರ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್ ಇರಬೇಕಾಗುತ್ತೆ. ಯಾಕಂದ್ರೆ ಭಾರತದ ಮತ್ತು ಆ ಒಂದು ಮಧ್ಯಪ್ರಾಚ್ಯಕ್ಕೆ ಸಂಪರ್ಕ ಕೊಂಡಿಯಾಗಿ ಈ ಒಂದು ಕಾರಿಡಾರ್, ಆರ್ಥಿಕ ಕಾರಿಡಾರ್ ನಿರ್ಮಾಣ ಮಾಡುವಂತಹ ಗುರಿಯನ್ನು ಹೊಂದಿದೆಯಲ್ಲ. ಇದು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಅನ್ನು ಸಂಪರ್ಕಿಸಲು ರೈಲು, ರಸ್ತೆ ಮತ್ತೆ ಸಮುದ್ರದ ಮಾರ್ಗಗಳನ್ನು ಒಳಗೊಂಡ ಸಮಗ್ರ ಸಾರಿಗೆ ಜಾಲವನ್ನು ರಚಿಸುವಂತಹ ಗುರಿಯನ್ನ IMEC ಹೊಂದಿದೆ. ಅಂದ್ರೆ ಭಾರತ ಮಧ್ಯ ಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನುವಂತಹ ಮಾಹಿತಿ ಇರಬೇಕು ನಿಮಗೆ. ಇದಕ್ಕೆ 2023ರಲ್ಲಿ ನವದೆಹಲಿಯಲ್ಲಿ ನಡೆದಿರುವಂತಹ ಏನು 2023ರಲ್ಲಿ ನಡೀತಲ್ಲ ಭಾರತದಲ್ಲಿ, ಡೆಲ್ಲಿಯಲ್ಲಿ, ಅಲ್ಲಿ ನಡೆದಿರುವಂತಹ G20 ಶೃಂಗಸಭೆಯಲ್ಲಿ ಈ ಒಂದು IMEC ಇನಿಷಿಯೇಟಿವ್ ಅನ್ನ ಜಾರಿಗೆ ತಂದ್ರು. ಇದು ಗೊತ್ತಿರಬೇಕು ನಿಮಗೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ಗಳ ಸ್ಥಾಪನೆ ಮಾಡುವಂತಹ ಉದ್ದೇಶ ಹೊಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು IMC ಏನು ಇಂಡಿಯನ್ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಇದೆಯಲ್ಲ, ಅದರ ಒಂದು ಸಂಪರ್ಕ ಹೆಂಗ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ನೋಡ್ರಿ. ಭಾರತದಿಂದ UAE ಹೋಗುತ್ತೆ, UAEದಿಂದ ಮತ್ತೆ ಸೌದಿ ಅರೇಬಿಯಾ ಮತ್ತೆ ಇಸ್ರೇಲ್ ಮತ್ತೆ ಎಲ್ಲಿಗೆ ಗ್ರೀಸ್ ಹೋಗುತ್ತೆ. ಅಂದ್ರೆ ಮಧ್ಯಪ್ರಾಚ್ಯದ ಒಂದು ದೇಶಗಳಿಗೆ ಸಂಪರ್ಕಗೊಂಡಿಯಾಗಿ ಆರ್ಥಿಕ ಒಂದು ವ್ಯವಹಾರಗಳ ಒಂದು ಸ್ಥಾಪನೆ ಮಾಡಕ್ಕೆ ಈ ಕಾರಿಡಾರ್ ಅನ್ನ ಮಾಡ್ತಾರೆ. ರಸ್ತೆ, ರೈಲು ಮತ್ತು ಸಮುದ್ರದ ಮೂಲಕವಾಗಿ ಈ ಆರ್ಥಿಕ ಕಾರಿಡಾರ್ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ G7 ಅಂದ್ರೆ ಏನು ಅನ್ನೋದಾದ್ರೆ, ಇದು ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ಮುಂದುವರಿದ ಆರ್ಥಿಕತೆಗಳ ಒಂದು ಗುಂಪಾಗಿದೆ. ನಿಮ್ಗೆ ಗೊತ್ತಿರಬೇಕು, ಇದು ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿರುವಂತಹ ದೇಶಗಳ ಗುಂಪಾಗಿದೆ. ಇಲ್ಲಿ ಯಾರು ಬರ್ತಾರೆ ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಫ್ರಾನ್ಸು, ಜರ್ಮನಿ, ಇಟಲಿ, UK, ಯುನೈಟೆಡ್ ಕಿಂಗ್ಡಮ್, ಜಪಾನ್ ಮತ್ತೆ USA ಹಾಗೂ ಕೆನಡಾ ಬರುತ್ತೆ. ಇವೆಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕು. 7 ರಾಷ್ಟ್ರಗಳು ಯಾವ್ಯಾವ ಬರುತ್ತೆ ಅಂತ ಗೊತ್ತಿರಬೇಕು. ಈಗಾಗಲೇ ಪ್ರಶ್ನೆ ಕೇಳಲಾಗಿದೆ. ಇದು 1973ರ ತೈಲ ಬಿಕ್ಕಟ್ಟು ಆಯ್ತಲ್ಲ, ಅದರ ಪರಿಣಾಮವಾಗಿ ಏನು ಆರ್ಥಿಕತೆಯನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕಾಗಿ ಈ ಒಂದು G7 ಶೃಂಗಸಭೆ, G7 ಒಕ್ಕೂಟವನ್ನ ಸ್ಥಾಪನೆ ಮಾಡ್ತಾರೆ. ಮೊದಲು 1997ರಲ್ಲಿ ಏನಾಗಿತ್ತಲ್ಲ, 97ರಲ್ಲಿ ಮೊದಲು ರಷ್ಯಾ ಇತ್ತು. ಆ ರಷ್ಯಾ ಇದ್ದಾಗ G8 ಅಂತ ಕರಿತಾ ಇದ್ರು. ರಷ್ಯಾ ಹೊರ ಹೋದ ನಂತರ ಈಗ G7 ಅಂತ ಹೇಳಿ ಈ ಒಂದು ಸಂಘಟನೆಗೆ ಕರೆಯಲಾಗ್ತಾ ಇದೆ. G7 ಮೊದಲು. ಹಾಗೇನೆ ಇದರ ಒಂದು G7 ನ ಇಂಪಾರ್ಟೆನ್ಸ್ ಏನು ಅನ್ನೋದಾದ್ರೆ, ಇದು ಜಾಗತಿಕ ಸಂಪತ್ತಿನ 60% ನಿಯಂತ್ರಣ ಮಾಡುತ್ತೆ. ಹಾಗೇನೆ GDPಗೆ 46% ಕೊಡುಗೆ ಕೊಡುತ್ತೆ ಅನ್ನುವಂತಹ ಮಾಹಿತಿ ಇರಬೇಕು ನಿಮಗೆ. ಜನಸಂಖ್ಯೆಯಲ್ಲಿ 10% ಪ್ರತಿನಿಧಿಸುತ್ತೆ. ಈ 7 ರಾಷ್ಟ್ರಗಳಿದಾವಲ್ಲ, ಆ ರಾಷ್ಟ್ರಗಳು 60% ಜಾಗತಿಕ ವ್ಯಾಪಾರ, GDPಯ 46% ಮತ್ತೆ ಜನಸಂಖ್ಯೆಯಲ್ಲಿ 10% ಕೊಡುಗೆಯನ್ನ ಪ್ರಪಂಚಕ್ಕೆ ಕೊಡುತ್ತೆ ಅನ್ನುವಂತಹ ಒಂದು ಮಾಹಿತಿ G7 ಬಗ್ಗೆ ಇದೆ. ಇದೆಲ್ಲ 51ನೇ ಕೆನಡಾದ ಕನಾಸ್ಕಾಸ್ನಲ್ಲಿ ನಡೀತಾ ಅನ್ನೋ ಮಾಹಿತಿ ನಿಮಗೆ ಗೊತ್ತಿರಬೇಕು. ಬನ್ನಿ, ಈ ಒಂದು ವಿಡಿಯೋದ 3ನೇ ಪ್ರಶ್ನೆ ಹೇಗಿದೆ. PM ವಾಣಿ ಯೋಜನೆ ಎಂದರೇನು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಉತ್ತರಗಳು ಹೀಗಿದಾವೆ ಆಪ್ಷನ್ಸ್ ಅಲ್ಲಿ. ಎ, ಉಚಿತ ಶಿಕ್ಷಣ ಮಾಹಿತಿ, ಉಚಿತ ವೈಫೈ, ಉಚಿತ ಆರೋಗ್ಯ ಮಾಹಿತಿ, ಉಚಿತ ಪ್ರವಾಸ ಮಾಹಿತಿ. ನಿಮ್ಮ ಉತ್ತರ PM ವಾಣಿ ಯೋಜನೆ ಅಂದ್ರೆ ಏನಂತ ಕೇಳಿದ್ರೆ ನಿಮ್ಮ ಉತ್ತರ ಉಚಿತವಾಗಿ ವೈಫೈ ನೀಡುವಂತಹ ಒಂದು ಯೋಜನೆಯಾಗಿದೆ ಅಂತೇಳಿ ನಿಮ್ಮ ಉತ್ತರ ಆಗ್ಬೇಕು. ಹಾಗಾದ್ರೆ ಈ ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಹೇಳಿ ಕರಿತೀವಲ್ಲ, PM ವಾಣಿ, ಈ ಯೋಜನೆ ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ಗಳ ಪ್ರಸರಣವನ್ನು ಉತ್ತೇಜಿಸುವ ಮೂಲಕ ಭಾರತದಲ್ಲಿ ಇಂಟರ್ನೆಟ್ ಪ್ರವೇಶವನ್ನು ವಿಸ್ತರಿಸುವಂತಹ ಗುರಿಯನ್ನು ಹೊಂದಿದೆ. ಈ ಯೋಜನೆ ಸಾರ್ವಜನಿಕ ದತ್ತಾಂಶ ಕಚೇರಿಗಳ ಅಗ್ರಿಗೇಟರ್ಗಳ ಮತ್ತು ಅಪ್ಲಿಕೇಶನ್ ಪೂರೈಕೆದಾರರ ಮತ್ತು ಕೇಂದ್ರ ನೋಂದಣಿಯೊಂದಿಗೆ ಒಂದು ಚೌಕಟ್ಟನ್ನು ರೂಪಿಸುತ್ತದೆ ಅನ್ನುವಂಥ ಉಚಿತವಾಗಿ ಏನು ವೈಫೈ ಅನ್ನು ಒದಗಿಸುವಂತಹ ಒಂದು ಯೋಜನೆಯಾಗಿದೆ ಇದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದು ಭಾರತದಾದ್ಯಂತ ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ಗಳನ್ನು ಸ್ಥಾಪಿಸುವ ಒಂದು ಚೌಕಟ್ಟಾಗಿದೆ. ಅಂದ್ರೆ ಅಸ್ತಿತ್ವದಲ್ಲಿರುವಂತಹ ಮೂಲ ಸೌಕರ್ಯಗಳನ್ನೇ ಬಳಸಿಕೊಂಡು ವಿವಿಧ ಘಟಕಗಳಿಂದ ಭಾಗವಹಿಸುವಂತಹ ಬೇರೆ ಬೇರೆ ಪ್ರತಿನಿಧಿಗಳನ್ನು ಬಳಸ್ಕೊಂಡ್ಬಿಟ್ಟು ಈ ವೈಫೈ ಹಾಟ್ಸ್ಪಾಟ್ಗಳ ಒಂದು ಜಾಲವನ್ನು ಸ್ಥಾಪಿಸುವ ಮತ್ತು ಜನಸಂಖ್ಯೆಗೆ ಬ್ರಾಡ್ಬ್ಯಾಂಡ್ ಅನ್ನ ಪ್ರವೇಶವನ್ನು ಒದಗಿಸುವಂತಹ ಗುರಿಯನ್ನ ಈ ಒಂದು PM ವಾಣಿ ಯೋಜನೆ ಹೊಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಈ ಯೋಜನೆಯು ಯಾವ ಒಂದು ಇನಿಷಿಯೇಟಿವ್ ಪ್ರಕಾರ ಜಾರಿಗೆ ಬಂದಿದೆ ಅನ್ನೋದಾದ್ರೆ 2018ರ ರಾಷ್ಟ್ರೀಯ ಡಿಜಿಟಲ್ ಸಂವಹನ ನೀತಿಯನ್ನ ಆಧರಿಸಿ ಈ ಒಂದು PM ವಾಣಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಸಾರ್ವಜನಿಕ ವೈಫೈ ಅನ್ನ ಕೈಗೆಟುಕುವಂತೆ
ನೀಡಲು ಮತ್ತು ಸೇವಾ ಪೂರೈಕೆದಾರರಿಗೆ ಬ್ರಾಡ್ ಬ್ಯಾಂಡ್ ಸಂಪರ್ಕಕ್ಕೆ ಸಮಂಜಸವಾದ ಪರಿಹಾರವನ್ನು ಒದಗಿಸಲು ಪಿಎಂವಾಣಿ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಡೇಟಾ ಕಚೇರಿಗಳಿಗೆ ವಿಧಿಸುವ ಸುಂಕಗಳ ಮೇಲೆ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಮಿತಿಯನ್ನು ನಿಗದಿಪಡಿಸಿದೆ. ಅದೇನು ಒಂದು ಬಳಸ್ತಾ ಇತ್ತಲ್ಲ ಅದಕ್ಕೆ ಒಂದು ಮಿತಿಯನ್ನ, ಸಾರ್ವಜನಿಕ ಡೇಟಾ ಬಳಸ್ತಾ ಇರ್ತಾರಲ್ಲ ಅದಕ್ಕೆ ಒಂದು ಮಿತಿಯನ್ನ ಹಾಕಿದೆ. ಯಾವುದಂದ್ರೆ ಟ್ರೈ, ಭಾರತೀಯ ದೂರಸಂಪರ್ಕ ನಿಯಂತ್ರಣ ಒಂದು ಪ್ರಾಧಿಕಾರ. ಇದು ಎಲ್ಲಿವರೆಗೆ ಅನ್ನೋದಾದ್ರೆ 200 Mbps ವರೆಗಿನ ಯೋಜನೆಗಳ ಇಂಟರ್ನೆಟ್ ಸೇವಾ ಪೂರೈಕೆದಾರರಿಗೆ ಮತ್ತು ಟೆಲಿಕಾಂ ಸೇವಾ ಪೂರೈಕೆದಾರರಿಗೆ ಚಿಲ್ಲರೆ ಬ್ರಾಡ್ಬ್ಯಾಂಡ್ಗಿಂತ 2 ಪಟ್ಟು ಹೆಚ್ಚು ಶುಲ್ಕ ವಿಧಿಸುವಂತಿಲ್ಲ ಅಂತೇಳಿ ಟ್ರೈ ಆದೇಶಿಸಿದೆ. ಇದರ ಉದ್ದೇಶ ಏನು ಅನ್ನೋದಾದ್ರೆ ಭಾರತದಾದ್ಯಂತ ಇಂಟರ್ನೆಟ್ ಪ್ರವೇಶ ಮತ್ತು ಬ್ರಾಡ್ಬ್ಯಾಂಡ್ಗಳನ್ನ ವಿತರಿಸುವಂತಹ ಉದ್ದೇಶ ಹೊಂದಿದೆ. ಜೊತೆಗೆ ಕೈಗೆಟಕುವ ಮತ್ತೆ ಎಲ್ಲಾ ಪ್ರದೇಶಗಳಲ್ಲಿ ಇದನ್ನು ಪ್ರವೇಶಿಸಬಹುದಾದ ಇಂಟರ್ನೆಟ್ ಸೇವೆಗಳೊಂದಿಗೆ ನಾಗರಿಕರನ್ನ ಸಬಲೀಕರಣ ಮಾಡುವಂತಹ ಉದ್ದೇಶ ಹೊಂದಿದೆ. ಮತ್ತೆ ಡಿಜಿಟಲ್ ಅಂತರವನ್ನ, ಡಿಜಿಟಲ್ ಡಿವೈಡ್ ಅಂತ ಕರಿತೀವಲ್ಲ, ಆ ಒಂದು ಅಂತರವನ್ನ ಕಡಿಮೆ ಮಾಡುವಂತಹ ಒಂದು ಗುರಿಯನ್ನ ಈ ಒಂದು ಪಿಎಂವಾಣಿ ಯೋಜನೆ ಒಳಗೊಂಡಿದೆ. ಡಿಜಿಟಲ್ ಆರ್ಥಿಕತೆಯನ್ನು ಬೆಳೆಸಲು ವಿವಿಧ ಆನ್ಲೈನ್ ಸೇವೆಗಳನ್ನು ಸಕ್ರಿಯಗೊಳಿಸಲು ಈ ಒಂದು ಪಿಎಂವಾಣಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಇದರ ಪ್ರಮುಖ ಪ್ರಯೋಜನ ನೋಡೋದಾದ್ರೆ ಡಿಜಿಟಲ್ ಸೇರ್ಪಡೆಯನ್ನು ಹೆಚ್ಚಿಸುತ್ತೆ, ನಗರ ಮತ್ತು ಗ್ರಾಮೀಣ ಡಿಜಿಟಲ್ ಅಂತರವನ್ನ ಕಡಿಮೆ ಮಾಡುತ್ತೆ, ಕೈಗೆಟುಕುವ ದರದಲ್ಲಿ ಇಂಟರ್ನೆಟ್ ಒದಗಿಸುವಂತಹ ಉದ್ದೇಶ ಹೊಂದಿದೆ. ಹಾಗೇನೆ ಅನೌಪಚಾರಿಕ ವಲಯದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಉದ್ದೇಶಿಸುತ್ತದೆ. ಮತ್ತೆ ಜಿಡಿಪಿ ಬೆಳವಣಿಗೆ ಪರೋಕ್ಷವಾಗಿ ಇದು ಕೊಡುಗೆ ನೀಡುತ್ತೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಅಂದ್ರೆ ಪ್ರಯೋಜನಗಳು ಈ ಪಿಎಂವಾಣಿಯಿಂದ ಈ ಎಲ್ಲ ಪ್ರಯೋಜನಗಳು ದೊರೆಯುತ್ತದೆ ಎಂಬುದು. ಹಾಗೇನೆ ಇನ್ನೊಂದು ಪ್ರಶ್ನೆ ಆಗಿದೆ, ಜಂಪಿಂಗ್ ಸ್ಪೈಡರ್ 8 ಜೇಡದ ಪ್ರಭೇದವು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಯಾಕಂದ್ರೆ ಈ ರೀತಿಯ ಒಂದು ಸಂಶೋಧನೆ ಮಾಡಿರುವಂತದ್ದು ಇತ್ತೀಚೆಗೆ ಕಂಡು ಬರುವಂತಹ ಪ್ರಮುಖ ಪ್ರಭೇದಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಲಾಗುತ್ತೆ, ಮತ್ತೆ ಮುಂದಿನ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇನೆ. ಆಪ್ಷನ್ಸ್ ಎ ರಾಜಸ್ಥಾನ, ಆಪ್ಷನ್ಸ್ ಬಿ ಕೇರಳ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ಸ್ ಡಿ ಕರ್ನಾಟಕ. ನಿಮ್ಮ ಉತ್ತರ ಕರ್ನಾಟಕ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾದರೂ ಹೊಸ ಒಂದು ಪ್ರಾಣಿ ಪ್ರಭೇದಗಳು, ಪಕ್ಷಿ ಪ್ರಭೇದಗಳು ಮತ್ತು ಕೀಟ ಪ್ರಭೇದಗಳು ಕಂಡು ಬಂದ್ರೆ ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲ ಐಡೆಂಟಿಫೈಯಿಂಗ್ ದಿ ಕಾಮನ್ ಸ್ಪೈಡರ್ ಫ್ಯಾಮಿಲೀಸ್ ಬಗ್ಗೆ ಇದೆ, ಇವೆಲ್ಲ ಮಾಹಿತಿ ಇದೆ. ಕರ್ನಾಟಕದಲ್ಲಿ ಹೊಸದಾಗಿ ಪತ್ತೆಯಾದ ಜಿಗಿಯುವ ಜೇಡ ಪ್ರಭೇದವಾದ ಸ್ಪಾಟಿಯಸ್ ಕರಿಗಿರಿ ಅಂತ ಅನ್ನುವಂಥದ್ದು ನಿಮಗೆ ಇದು ನೆನಪಿರಬೇಕು. ಅದರ ಒಂದು ಹೆಸರೇನು ಅಂದ್ರೆ ಸ್ಪಾಟಿಯಸ್ ಕರಿಗಿರಿ ಅಂತೇಳಿ. ಭಾರತದಲ್ಲಿ ಸ್ಪಾಟಿಯಸ್ ಮತ್ತು ಸೋನಾಯಿಟ್ ಕುಲಗಳು ಮೊದಲ ದಾಖಲಿತ ಉಪಸ್ಥಿತಿಯನ್ನು ಗುರುತಿಸುತ್ತದೆ. ಅಂದ್ರೆ ಈ ಒಂದು ಪ್ರಭೇದಗಳು ಭಾರತದಲ್ಲಿ ಮೊದಲ ಬಾರಿಗೆ ಕಂಡು ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಈ ಸಂಶೋಧನೆಯಿಂದ ದೊರೆತಿದೆ. ಇದು ಹಿಂದೆ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಈಗೇನು ಈ ಪ್ರಭೇದವನ್ನು ಪತ್ತೆ ಹಚ್ಚಿದ ನಂತರ ಭಾರತದಲ್ಲೂ ಕೂಡ ಇದೇ ಮೊದಲ ಬಾರಿಗೆ ಯಾವ್ಯಾವುದು ಸ್ಪಾಟಿಯಸ್ ಮತ್ತು ಸೊನಾಯಿಟೆಡ್ ಕುಲಗಳ ಈ ಜಾತಿಯ ಈ ಪ್ರಭೇದಗಳ ಒಂದು ಜೇಡ ಮೊದಲ ಬಾರಿಗೆ ಭಾರತದಲ್ಲಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಈ ಜಾತಿಗೆ ಕರ್ನಾಟಕ ಕರಿಗಿರಿ ಮತ್ತು ಆನೆ ಬೆಟ್ಟದ ಹೆಸರಿಡಲಾಗಿದೆ. ಅಂದ್ರೆ ಈ ಪ್ರದೇಶದಲ್ಲಿ ಈ ಒಂದು ಜೇಡವನ್ನ ಪತ್ತೆ ಹಚ್ಚಿರೋದ್ರಿಂದ ಈ ಪ್ರದೇಶದ ಹೆಸರನ್ನ ಈ ಜೇಡದ ಹೆಸರಿಗೆ ಇಡಲಾಗಿದೆ. ಅಂದ್ರೆ ಸ್ಪಾಟಿಯಸ್ ಕರಿಗಿರಿ ಅಂತ ಹೇಳಿ ಹೆಸರಿಡಲಾಗಿದೆ. ಈ ಹಿಂದೆ ಆಫ್ರಿಕಾಕ್ಕೆ ಸೀಮಿತವಾಗಿತ್ತು ಎಂದು ಭಾವಿಸಲಾಗಿದ್ದ ಸೊನಾಯಿಟ್ ಸಿಎಫ್ ಲೈಟ್ ಪುಟಿಯನ್ನು ಕರ್ನಾಟಕದಲ್ಲಿ ಕಂಡುಹಿಡಿಯಲಾಯಿತು. ಇದು ಸಂಭಾವ್ಯ ಶ್ರೇಣಿ ವಿಸ್ತರಣೆ ಮತ್ತು ಅಥವಾ ಪರಿಚಯವನ್ನು ಸೂಚಿಸುತ್ತದೆ. ಜಂಪಿಂಗ್ ಸ್ಪೈಡರ್ ಇದು ಜಾಗತಿಕವಾಗಿ ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದಾದ್ರೆ ಇದು ಅಮೆರಿಕ ಮತ್ತೆ ಯುರೋಪ್ ಮತ್ತೆ ಏಷ್ಯಾ ಮತ್ತೆ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಕಂಡು ಬರುತ್ತೆ. ಅಂದ್ರೆ ಉಷ್ಣವಲಯದ ಪ್ರದೇಶಗಳಲ್ಲಿ ಹೇರಳವಾಗಿ ಇದು ಕಂಡು ಬರುತ್ತೆ. ಇನ್ನು ಜೀವ ವೈವಿಧ್ಯದ ಬಗ್ಗೆ ನೋಡೋದಾದ್ರೆ ಸಾಟಿಸಿಟಿ ಅತಿ ದೊಡ್ಡ ಜೇಡ ಕುಟುಂಬವಾಗಿದ್ದು ಆರ್ಡರ್ ಅನೆನ್ನಿಯಾ ಮತ್ತು ಕ್ಲಾಸ್ ಅರಾಕಿಡ್ನ ಅಡಿಯಲ್ಲಿ 5000+ ಜಾತಿಗಳನ್ನು ಹೊಂದಿದೆ. ಇದರ ದೈಹಿಕ ಲಕ್ಷಣ ಸಣ್ಣ ಅಸ್ಪಷ್ಟ ಜೇಡಗಳು, 8 ಕಣ್ಣಿರುತ್ತದೆ. ಈ ಜೇಡಗಳಿಗೆ 8 ಕಣ್ಣಿರುತ್ತೆ. ಇದು ಓಡುವ, ಹತ್ತುವ, ಜಿಗಿಯುವ ಸಾಮರ್ಥ್ಯವಿರುವಂತಹ ಇದು ಸುರಕ್ಷಿತ ಇಳಿಯುವಿಕೆಗೆ ರೇಷ್ಮೆ ಡ್ರ್ಯಾಗ್ ಲೈನ್ ಅನ್ನು ಬೆಳೆಸುತ್ತದೆ. ಅಂದ್ರೆ ಒಂದು ಇದು ಬರುತ್ತಲ್ಲ, ಜೇಡ ಎಣಿಯುತ್ತಲ್ಲ, ಆ ಒಂದು ಡ್ರ್ಯಾಗ್ ಲೈನ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ ಅಂತ ಮಾಹಿತಿ ಇದೆ. ಹಾಗೇನೆ ಬೇಟೆಯಾಡುವ ನಡವಳಿಕೆ, ಬೇಟೆಯಾಡುವುದು ಅನುಕರಣೆ, ಇರುವೆ ತರ ನೋಟ ಮತ್ತು ಮರೆಮಾಚುವಿಕೆ ಬೆಳೆಸಿಕೊಂಡು ಸಣ್ಣ ಕೀಟಗಳನ್ನು ಬೇಟೆಯಾಡುವ ಸಕ್ರಿಯ ಮಾಂಸಾಹಾರಿಗಳು. ಇವು ಮಾಂಸಾಹಾರಿಗಳಾಗಿದ್ದಾವೆ, ಸಣ್ಣ ಕೀಟಗಳನ್ನ ತಿಂತವೆ. ಇತ್ತೀಚೆಗೆ ಭಾರತ ಸರ್ಕಾರವು ಜಿಡಿಪಿ ಅಳೆಯಲು ಯಾವ ವರ್ಷವನ್ನು ಮೂಲ ಆಧಾರವಾಗಿ ಆಯ್ಕೆ ಮಾಡಿಕೊಂಡಿದೆ ಎನ್ನುವಂತಹ ಒಂದು ಪ್ರಶ್ನೆ ಇದೆ. ಎ
ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ಸ್ ಬ್ಯಾಕ್ ಗ್ರೌಂಡ್ ಇಂದ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಎಕನಾಮಿಕ್ಸ್ ವಿಷಯಗಳನ್ನು ಪರೀಕ್ಷೆಗಳು ಕೇಳಲಾಗುತ್ತದೆ. ಎ 2024-25, ಬಿ 2011-12, ಸಿ 2022-23, ಡಿ 2021-23. ನಿಮ್ಮ ಉತ್ತರ 2022-23 ಆಗಬೇಕು. ಯಾಕೆ ಸುದ್ದಿಯಲ್ಲಿದೆ ಅನ್ನೋದಾದ್ರೆ, ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇದೆಯಲ್ಲ, ಸರ್ಕಾರ ಒಟ್ಟು ದೇಶೀಯ ಉತ್ಪನ್ನದ ಮೂಲ ವರ್ಷವನ್ನ GDPಯ ಏನ್ ಅಳತೆ ಮಾಡ್ತಾ ಇದ್ರಲ್ಲ ಇಷ್ಟು ದಿನ, ಅದರ ಮೂಲ ವರ್ಷವನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಮೊದಲೆಲ್ಲ ಯಾವೊಂದು ಮೂಲ ಬೇಸ್ ಇಯರ್ ಅನ್ನ ಇಟ್ಕೊಂಡಿದ್ರು ಅನ್ನೋದಾದ್ರೆ 2011 ಮತ್ತು 12 ಇಟ್ಕೊಂಡಿದ್ರು. ಈಗ ಅದನ್ನ 2022 ಮತ್ತು 23ಕ್ಕೆ ಬದಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನೀಡಲಾಗಿದೆ. ಇನ್ನು ಇದು ಯಾವಾಗ ಜಾರಿಗೆ ಬರುತ್ತೆ ಅನ್ನೋದಾದ್ರೆ, ಪರಿಷ್ಕೃತ ಡೇಟಾವನ್ನು ಫೆಬ್ರವರಿ 27, 2026ರಿಂದ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಅವಾಗಿನಿಂದ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದ ಮೂಲ ವರ್ಷವನ್ನ 2022 ಮತ್ತು 23ಕ್ಕೆ, ಮತ್ತೆ ಯಾವುದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕವನ್ನು ಕೂಡ 2022-23ಕ್ಕೆ ಪರಿಷ್ಕರಿಸಲಾಗಿದೆ. ಹಾಗೇನೆ ಗ್ರಾಹಕ ಬೆಲೆ ಸೂಚ್ಯಂಕ ಮೂಲ ವರ್ಷವನ್ನು 2023-24ಕ್ಕೆ. ನೋಡಿ, ಗ್ರಾಹಕ ಬೆಲೆ ಸೂಚ್ಯಂಕ ವರ್ಷ ಚೇಂಜ್ ಆಗುತ್ತೆ. ಇನ್ನು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಮತ್ತು GDPಗೆ ಸಂಬಂಧಿಸಿದಂತೆ 2022-23 ಆಯ್ತು ಅಂದ್ರೆ, ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲ ವರ್ಷವನ್ನ ನೀವು 2023-24 ಅಂತೇಳಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇನ್ನು GDP ಮೂಲ ವರ್ಷದ ಬಗ್ಗೆ ತಿಳಿಯೋದಾದ್ರೆ, ದೇಶದ ವಾರ್ಷಿಕ ಆರ್ಥಿಕ ಬೆಳವಣಿಗೆ ಮತ್ತು ಅದರ ಒಟ್ಟಾರೆ ಆರ್ಥಿಕ ಗಾತ್ರವನ್ನು ಅಳೆಯಲು GDP ಪ್ರಮುಖ ಮೆಟ್ರಿಕ್ ಆಗಿತ್ತು, ಅಂದ್ರೆ ಮಾನದಂಡವಾಗಿತ್ತು. ಇದು ಮೂಲ ವರ್ಷ ಈ ಲೆಕ್ಕಾಚಾರಗಳ ಉಲ್ಲೇಖ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತೆ, ಅಂದ್ರೆ ಅಲ್ಲಿಂದ ಅಳತೆ ಮಾಡಲಾಗುತ್ತೆ. ಇನ್ನು ಪ್ರಸ್ತುತ ಇವಾಗ ಯಾವ ವರ್ಷ ಚಾಲ್ತಿ ಇದೆ ಅನ್ನೋದಾದ್ರೆ, ನಮ್ಗೆ ಗೊತ್ತಿದೆ 2011 ಮತ್ತು 12 ವರ್ಷವನ್ನ ಮೂಲ ವರ್ಷವನ್ನಾಗಿ ನಾವು GDPಯನ್ನು ಅಳೆಯಕ್ಕೆ ಬಳಸ್ತಾ ಇದ್ದೀವಿ. ಇದು 2011-12 GDP ನಂತರ ವರ್ಷ ಬೆಳವಣಿಗೆ ಲೆಕ್ಕಾಚಾರ ಮಾಡಲು ಮಾನದಂಡವಾಗಿ ಬಳಸಲಾಗ್ತಾ ಇದೆ. ಹಾಗಾದ್ರೆ ಈ GDPಯ ಮೂಲ ವರ್ಷವನ್ನ ಯಾಕೆ ಚೇಂಜ್ ಮಾಡಿದ್ದಾರೆ, ಮತ್ತೆ ಯಾಕೆ ಆ ಒಂದು ಬೇಸ್ ಇಟ್ಕೊಂಡು ಅಳತೆ ಮಾಡ್ತಾ ಇದ್ರು ಅನ್ನೋದಾದ್ರೆ, ಮೂಲ ವರ್ಷದ ಪರಿಷ್ಕರಣೆ ಹೊಸ ಕೈಗಾರಿಕೆಗಳ ಸೇರ್ಪಡೆ, ಹಳೆಯ ಕೈಗಾರಿಕೆಗಳನ್ನು ತೆಗೆದುಹಾಕುವುದು. ಅಂದ್ರೆ ಹೊಸ ಏನು ಕೈಗಾರಿಕೆಗಳು ಸ್ಥಾಪನೆ ಆಗುತ್ತಲ್ಲ, ಅದನ್ನ ಸೇರ್ಪಡೆ ಮಾಡೋದು, ಮತ್ತು ಹಳೆಯ ಮತ್ತು ಅತಿ ಕಡಿಮೆ ಸಾಧನೆಯನ್ನು ಮಾಡ್ತಿರುವಂತಹ ಕೈಗಾರಿಕೆಗಳನ್ನ ತೆಗೆದುಹಾಕುವಂತಹ ಉದ್ದೇಶ, ಮತ್ತು ಉತ್ತಮ ದತ್ತಾಂಶಗಳ ಮೂಲಗಳು ಮತ್ತು ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು, ಹಣದುಬ್ಬರಕ್ಕೆ ಹೊಂದಾಣಿಕೆ ಮಾಡಿದ ನಂತರ ನೈಜ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚು ನಿಖರವಾದ ಮಾಪನವನ್ನು ಮಾಡುವಂಥದ್ದು. ಹಣದುಬ್ಬರ ಅಥವಾ ಇತರೆ ಆರ್ಥಿಕ ಒಂದು ಬೆಳವಣಿಗೆಯ ನಿಖರವಾದ ಒಂದು ಇತ್ತೀಚಿನ ಮಾಹಿತಿಯನ್ನ ಅಳೆಯೋದಕ್ಕಾಗಿ, ಮಾಪನವನ್ನು ಖಚಿತಪಡಿಸಿಕೊಳ್ಳೋದಕ್ಕಾಗಿ ಇತ್ತೀಚೆಗೆ ಏನ್ ಮಾಡಿದ್ರೆ 2022 ಮತ್ತು 23 ಏನ್ ಮಾಡಿದ್ದಾರೆ, GDP ಬೇಸ್ ಇಯರ್ ಆಗಿ ಹೊಸದಾಗಿ ಪರಿಷ್ಕರಣೆ ಮಾಡಿದ್ದಾರೆ. ಇನ್ನು ವೈಶಿಷ್ಟ್ಯ ಏನು ಅನ್ನೋದಾದ್ರೆ, ಮೂಲ ವರ್ಷವು ಸಾಮಾನ್ಯ ವರ್ಷವಾಗಿರಬೇಕು. ಅಂದ್ರೆ ಅದು ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಮಾನದಂಡ ಇದೆ ನೋಡ್ರಿ, ಇದು ನಿಮ್ಗೆ ಗೊತ್ತಿರಬೇಕು. ಅದು ಬರ, ಪ್ರವಾಹ ಮತ್ತು ಭೂಕಂಪ, ಸಾಂಕ್ರಾಮಿಕ ರೋಗಗಳು ಮುಂತಾದ ಯಾವುದೇ ಅಸಹಜ ಘಟನೆಗಳು ಅನುಭವಿಸಬಾರದು. ಅಲ್ಲದೆ ಅದು ತುಂಬಾ ದೂರ ಇರಬಾರ್ದು, ನಿಯರ್ ಇರಬೇಕು. ಪ್ರವಾಹ ಆಗಿರಬಾರ್ದು, ಬರ ಆಗಿರಬಾರ್ದು, ಮತ್ತು ಭೂಕಂಪ ಅಥವಾ ಇತರ ಯಾವುದೇ ಸಾಂಕ್ರಾಮಿಕ ರೋಗಗಳಿಗೆ ಆ ವರ್ಷ ತುತ್ತಾಗಿರಬಾರ್ದು ಅಂತ ವರ್ಷವನ್ನ GDPಯ ಬೇಸ್ ಇಯರ್ ಆಗಿ ತೆಗೆದುಕೊಳ್ತಾರೆ. ಇದು ನಿಮ್ಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದು ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಇದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಕರ್ನಾಟಕದ ವ್ಯಕ್ತಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಸಿ ಆರ್ ದಿಲೀಪ್ ಕುಮಾರ್, ಬಿ ಕೆ ಶಿವಲಿಂಗಪ್ಪ, ಸಿ ದೀಪಾ ಹಿರಿಗುತ್ತಿ, ಡಿ ಶ್ರುತಿ BR. ನಿಮ್ಮ ಉತ್ತರ ಆರ್ ದಿಲೀಪ್ ಕುಮಾರ್ ಆಗಬೇಕು. ಇದು ಅತ್ಯಂತ ಪ್ರಮುಖವಾದಂತಹ ಹೈ ಹೀಲ್ಡಿಂಗ್ ಟಾಪಿಕ್ ಆಗಿದೆ. ಇದು ಮುಂಬರುವಂತಹ ಯಾವುದೇ STA, FDA, KS, PSI, PC ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ನಾವು 1-2 ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಅವರು ಆರ್ ದಿಲೀಪ್ ಕುಮಾರ್ ಇದಾರಲ್ಲ, ಯುವ ಪುರಸ್ಕಾರಕ್ಕೆ ಅವರ ಒಂದು ಕೃತಿ ಮತ್ತು ಅವರ ಚಿತ್ರ ಎಲ್ಲಿದೆ, ಅವರ ಕೃತಿ ಯಾವುದು ಅನ್ನೋದಾದ್ರೆ ಪಚ್ಚೆಯ ಜಗುಲಿ ಅಂತೇಳಿ, ಅದು ವಿಮರ್ಶಾ ಸಂಕಲನ. 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿಗೆ ಗಡಿ ಜಿಲ್ಲೆಯ ಚಾಮರಾಜನಗರದ ಯುವ ಸಾಹಿತಿ ಆರ್ ದಿಲೀಪ್ ಕುಮಾರ್, ಇದು ನೆನಪಿರ್ಬೇಕು ನಿಮ್ಗೆ, ಆರ್ ದಿಲೀಪ್ ಕುಮಾರ್
ಇವರು ರಚಿಸಿರುವಂತಹ ಪಚ್ಚೆ ಜಿಗ್ಲಿ ಎನ್ನುವಂತಹ ಒಂದು ವಿಮರ್ಶನ ಪ್ರಬಂಧಕ್ಕೆ 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದರ ಪ್ರೈಸ್ ಅಮೌಂಟ್ ಎಷ್ಟು ಅನ್ನೋದಾದ್ರೆ 50,000. ಎಷ್ಟು? 50,000. ಇನ್ನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕನ್ನಡದ ಅಧಿಕ ಪಂಪನ ಮೇರು ಕೃತಿಗಳು. ಈ ಕೃತಿಗಳನ್ನು ಆರ್ ದಿಲೀಪ್ ಕುಮಾರ್ ಅವರು 2021ರಲ್ಲಿ ವಿಮರ್ಶೆ ಮಾಡಿ ಪಚ್ಚೆಯ ಜಗುಲಿ ಶೀರ್ಷಿಕೆಯಡಿ ವಿಮರ್ಶಾ ಸಂಕಲನವಾಗಿ ರಚಿಸಿದರು. ಇದರ ಒಂದು ವಿಮರ್ಶೆ ಯಾವ ಒಂದು ವಸ್ತುವನ್ನು ಆಧರಿಸಿದೆ ಅನ್ನೋದಾದ್ರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಚ್ಚೆ ಜಗಲಿ ಅಂತ ಗೊತ್ತಿರಬೇಕು, ಆರ್ ದಿಲೀಪ್ ಕುಮಾರ್ ಅಂತ ಗೊತ್ತಿರಬೇಕು. ಅದಕ್ಕೆ ಮೂಲ ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಹಾಗೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ನೀಡಲಾಗುತ್ತೆ. ಬಾಲ ಸಾಹಿತ್ಯ ಪುರಸ್ಕಾರ ಇಲ್ಲಿ ಜಿಲ್ಲೆಯ ಮಕ್ಕಳ ಸಾಹಿತಿ ಬಳ್ಳಾರಿಯವರು ಇವರು ಕೆ ಶಿವಲಿಂಗಪ್ಪ ಅಂತ ಹೇಳಿ. ಕೆ ಶಿವಲಿಂಗಪ್ಪ ಇವರು ಬಳ್ಳಾರಿಯವರು. ಇವರು ಮಕ್ಕಳ ಸಾಹಿತಿ. ಇವರ ನೋಟ್ ಬುಕ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಬುಕ್ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಶಿವಲಿಂಗಪ್ಪ ಅವರು ಬಳ್ಳಾರಿ ತಾಲೂಕಿನ ಹಂದಿಹಾಳು ಗ್ರಾಮದ ನಿವಾಸಿಯಾಗಿದ್ದು ಇದೇ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ ನಾನು ಮತ್ತು ಕನ್ನಡಕ, ಎಳೆಬಿಸಿಲು, ಶಾವೋಲಿನ್, ಮತ್ತೆ ಆನಂದಾವಲೋಕನ ಮತ್ತು ಬಳ್ಳಾರಿಯ ಬೆಡಗು, ದ ಯಂಗ್ ಸೈಂಟಿಸ್ಟ್ ಕೃತಿಗಳನ್ನು ರಚಿಸಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಬಾಲ ಸಾಹಿತ್ಯ ಪುರಸ್ಕಾರ ಕೆ ಶಿವಲಿಂಗಪ್ಪ ಅವರಿಗೆ ದೊರೆತಿದೆ. ಕೃತಿ ಯಾವುದು ಅನ್ನೋದಾದ್ರೆ ನೋಟ್ ಬುಕ್. ಬಾಲ ಸಾಹಿತ್ಯ ಮತ್ತು ಯುವ ಪುರಸ್ಕಾರ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಆಗುತ್ತೆ. ಹಾಗಾದ್ರೆ 2024ರ ಸಾಲಿನಲ್ಲಿ ಯಾರಿಗೆ ಸಿಕ್ಕಿದೆ ಅನ್ನೋದಾದ್ರೆ ಪ್ರೊಫೆಸರ್ ಕೆ.ವಿ. ನಾರಾಯಣ ಮತ್ತು ಶ್ರುತಿ ಬಿ.ಆರ್. ಅವರಿಗೆ ದೊರೆತಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇವರು ಆಲ್ರೆಡಿ ಶ್ರುತಿ ಬಿ.ಆರ್. ಅಂತಕ್ಕಂಥವ್ರು KS ಆಫೀಸರು. ಲಾಸ್ಟ್ ಟೈಮ್ ಮೊನ್ನೆ ನಡೀತಲ್ಲ KS ಪ್ರಿಲಿಮ್ಸ್ 2024ರ KS ಪೂರ್ವ ಪರೀಕ್ಷೆಯಲ್ಲಿ ಇವರ ಒಂದು ಕೃತಿ ಕೊಟ್ಬಿಟ್ಟು ಯಾರ ಕೃತಿ ಯಾರಿಗೆ ದೊರೆತಿದೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಯರ್ ಯಾರು ಪಡೆದಿದ್ರು ಅನ್ನೋದಾದ್ರೆ ಪ್ರೊಫೆಸರ್ ಕೆ.ವಿ. ನಾರಾಯಣ ಮತ್ತು ಶ್ರುತಿ ಬಿ.ಆರ್. ಅವರು ಪಡೆದಿದ್ರು ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆಯಲ್ಲ ಅದು 1954ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಗೊತ್ತಿರಬೇಕು. ಮತ್ತೆ 1955ರಿಂದ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಭಾಷೆಗಳಲ್ಲಿ ನೀಡಲಾಗುತ್ತೆ ಅನ್ನೋದಾದ್ರೆ 24 ಭಾಷೆಗಳಲ್ಲಿ ನೀಡಲಾಗುತ್ತೆ. 24 ಭಾಷೆಗಳು. ಅಸ್ಸಾಮಿ, ಬಂಗಾಳಿ, ಬೋಡೋ, ಇಂಗ್ಲಿಷ್, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ ಹೀಗೆ ಸುಮಾರು 24 ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದ್ರೆ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದಾದ್ರೆ ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡುವ ಕಾರ್ಯ ಸುಮಾರು 12 ತಿಂಗಳು ನಡೆಯುತ್ತೆ. ವಿಜೇತರಿಗೆ 1 ಲಕ್ಷ ನಗದು ಹಾಗೂ ಪ್ರಶಸ್ತಿ ಫಲಕ ನೀಡಲಾಗುತ್ತೆ. ಭಾರತೀಯ ಭಾಷೆಗಳ ಉತ್ತಮ ಸಾಹಿತ್ಯಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. 1954ರಲ್ಲಿ ಸ್ಥಾಪನೆ ಆಯಿತು. 1955ರಿಂದ ನೀಡಲಾಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಪಡೆದಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂತಹ ವ್ಯಕ್ತಿಗಳ ಹೆಸರು ಮತ್ತು ಕೃತಿಗಳ ಹೆಸರು ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮಾಹಿತಿ ಇದೆ. 1955ರಲ್ಲಿ ನಮ್ಮ ಕರ್ನಾಟಕದ 55ರಲ್ಲಿ ಕುವೆಂಪು ಅವರು ಪ್ರಶಸ್ತಿಯನ್ನು ಪಡೀತಾರೆ ಮೊದಲ ಬಾರಿಗೆ. ಕುವೆಂಪು ಶ್ರೀರಾಮಾಯಣ ದರ್ಶನಂ ಇದು ನಿಮ್ಗೆ ಗೊತ್ತಿರಬೇಕು. ಇತ್ತೀಚೆಗೆ ಡೈಮಂಡ್ ಲೀಗ್ ನಲ್ಲಿ ಚಿನ್ನ ಗೆದ್ದ ವ್ಯಕ್ತಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಎ ನೀರಜ್ ಚೋಪ್ರಾ, ಬಿ ಲೂಯಿಸ್ ಮೌರಿಸ್, ಸಿ ಜೂಲಿಯನ್ ವೆಬರ್, ಡಿ ಪ್ರದೀಪ್ ಕುಮಾರ್. ನಿಮ್ಮ ಉತ್ತರ ನೀರಜ್ ಚೋಪ್ರಾ ಆಗ್ಬೇಕು. ನೀರಜ್ ಮುಡಿಗೆ ಡೈಮಂಡ್ ಕಿರೀಟ. ಪ್ಯಾರಿಸ್ ಡೈಮಂಡ್ ಲೀಗ್ ನಲ್ಲಿ 88.16 ಮೀಟರ್ ಎಸೆದು ಚಿನ್ನವನ್ನು ಗೆದ್ದಿದ್ದಾರೆ, ಚಾಂಪಿಯನ್ ಆಗಿದ್ದಾರೆ. ಇವರು 27 ವರ್ಷದವರು. ಇವರು 88.13 ಮೀಟರ್ ದೂರಕ್ಕೆ ಎಸೆದು ಜಾವೆಲಿನ್ ಎಸೆದು ಅಗ್ರಸ್ಥಾನಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಹಾಗೇನೆ ಏನಾಗಿದೆ, 2 ವರ್ಷದ ಬಳಿಕ ಡೈಮಂಡ್ ಕಿರೀಟ. ಈ ಮೊದಲು
2023ರಲ್ಲಿ ಪಡೆದಿದ್ರು ಮೊದಲು ಡೈಮಂಡ್ ಕಿರೀಟವನ್ನ, ಆನಂತರ 2025ರಲ್ಲಿ ಪಡೆದಿದ್ದಾರೆ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನ ಕೇಳಿದ್ದಾರೆ ಆಲ್ರೆಡಿ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಹಾಗಾಗಿ ನಾನು ಈ ಮಾಹಿತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಗೊತ್ತಿರಬೇಕು ಯಾವುದು ಪ್ಯಾರಿಸ್ ಡೈಮಂಡ್ ಲೀಗ್ ನಲ್ಲಿ ಚಿನ್ನವನ್ನು ಗೆದ್ದವರು ಯಾರು ಅನ್ನೋದಾದ್ರೆ ಯಾರು ನೀರಜ್ ಚೋಪ್ರಾ 88.16 ಮೀಟರ್ ನೆನಪಿರ್ಬೇಕು ನಿಮ್ಗೆ. ಇದು 2ನೇ ಬಾರಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಭಾರತದಲ್ಲಿ ಆಗಸ್ಟ್ 7 ರಾಷ್ಟ್ರೀಯ ಜಾವೆಲಿನ್ ದಿನವಾಗಿ ಆಚರಿಸಲಾಗುತ್ತಿದೆ. ಇಂಪಾರ್ಟೆಂಟ್ ಆಗುತ್ತೆ. ಆಗಸ್ಟ್ 7 ಜಾವೆಲಿನ್ ದಿನ, ರಾಷ್ಟ್ರೀಯ ಜಾವೆಲಿನ್ ದಿನ. ಯಾಕೆ ಇದನ್ನ ಅವತ್ತಿನ ದಿನ ಆಚರಣೆ ಮಾಡಲಾಗುತ್ತೆ ಅನ್ನೋದಾದ್ರೆ, 2021ರಲ್ಲಿ ಏನ್ ಮಾಡ್ತಾರೆ ಅವರು, ಟೋಕಿಯೋ ಒಲಿಂಪಿಕ್ ನಲ್ಲಿ ಚಿನ್ನವನ್ನ ಗೆಲ್ತಾರೆ. ಆ ಒಂದು ಸಾಧನೆಯ ಒಂದು ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ನ್ಯಾಷನಲ್ ಜಾವೆಲಿನ್ ಡೇ ಅನ್ನ ಸೆಲೆಬ್ರೇಷನ್ ಮಾಡಲಾಗುತ್ತದೆ. ಅದರ ಮುಖ್ಯ ಉದ್ದೇಶ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಯನ್ನು ಉದ್ದೇಶಿಸೋದು, ನೀರಜ್ ಚೋಪ್ರಾ ಅವರ ಸಾಧನೆಯನ್ನು ಗೌರವಿಸೋದು, ಜಾವೆಲಿನ್ ಎಸೆತದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಮತ್ತೆ ಕ್ರೀಡಾ ಮನೋಭಾವವನ್ನು ಬೆಳೆಸೋದು. ಏನಾಗಿತ್ತು ಅನ್ನೋದಾದ್ರೆ, ಜಾವೆಲಿನ್ ಕ್ರೀಡೆ ಅಂತಕ್ಕಂಥದ್ದು ಕೇವಲ ಶಾಲಾ ಕ್ರೀಡಾಕೂಟಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆ ಒಂದು ಜಾವೆಲಿನ್ ಕ್ರೀಡೆಯನ್ನ ಭಾರತವನ್ನ ಪ್ರತಿನಿಧಿಸಿ ವಿಶ್ವದಲ್ಲೇ ಚಾಂಪಿಯನ್ ಆಗುವುದರ ಮೂಲಕ ಒಂದು ಜಾವೆಲಿನ್ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡೋದಕ್ಕೆ ಇವರ ಒಂದು ಸಾಧನೆ ಕಾರಣವಾಗಿದೆ ಅನ್ನೋದನ್ನ ನಾವಿಲ್ಲಿ ಈ ಒಂದು ಇವರ ಸಾಧನೆಯಿಂದ ನಾವು ತಿಳ್ಕೊಳ್ಬಹುದು. ನಿಮಗೆ ನೆನಪಿರಬೇಕು, ಡೈಮಂಡ್ ಲೀಗ್ ನಲ್ಲಿ 2ನೇ ಬಾರಿ ಚಾಂಪಿಯನ್ ಆಗಿದ್ದಾರೆ. ಆಗಸ್ಟ್ 7 ರಾಷ್ಟ್ರೀಯ ಜಾವೆಲಿನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ. QS ಜಾಗತಿಕ ವಿಶ್ವವಿದ್ಯಾಲಯಗಳ ಪಟ್ಟಿಗಳಲ್ಲಿ ಭಾರತದ ವಿಶ್ವವಿದ್ಯಾಲಯಗಳ ಎಷ್ಟು ಸ್ಥಾನ ಪಡೆದಿದ್ದೇವೆ ಅಂತೇಳಿ ಕೇಳಿದ್ದಾರೆ. ಎಷ್ಟಿದಾವೆ ಅಂತೇಳಿ, A 60, B 54, C 64, D 50. ನೋಡಿ ಎಷ್ಟು ಪಡೆದಿದ್ದೇವೆ ಅನ್ನೋದಾದ್ರೆ 54 ಸಂಸ್ಥೆಗಳು ಪಡೆದಿದ್ದಾವೆ. 54 ಸಂಸ್ಥೆಗಳು QS ಲಂಡನ್ ಮೂಲದ ಕ್ವಾಕರೆಲ್ ಸೈಮಂಡ್ಸ್ ಬಿಡುಗಡೆ ಮಾಡಿರುವಂತಹ 2026ರ ಶ್ರೇಯಾಂಕದಲ್ಲಿ ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು 123ನೇ ಸ್ಥಾನ ಪಡೆದಿದೆ. ನಿಮಗೆ ನೆನಪಿರಬೇಕು, ಎಷ್ಟು 54 ಪಡೆದಿದ್ದೇವೆ, 123ನೇ ಸ್ಥಾನ ಪಡೆದಿರುವಂತಹ ದೆಹಲಿ ದೇಶದಲ್ಲಿ ಮೊದಲ ಒಂದು IIT ಆಗಿದೆ, ಅಂದ್ರೆ ಸಂಸ್ಥೆ ಆಗಿದೆ, ಶೈಕ್ಷಣಿಕ ಸಂಸ್ಥೆ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಇನ್ನು 2ನೇ ಸ್ಥಾನ ಅಂದ್ರೆ 129ನೇ ಸ್ಥಾನ IIT ಬಾಂಬೆ, 180ನೇ ಸ್ಥಾನ IIT ಮದ್ರಾಸ್, 215ನೇ ಸ್ಥಾನ IIT ಖರಗ್ಪುರ್, 219ನೇ ಸ್ಥಾನ IISc ಬೆಂಗಳೂರು ಎಷ್ಟು 219. ಇದು ನೆನಪಿರ್ಬೇಕು ನಮಗೆ. ಹಾಗಾದ್ರೆ ವಿಶ್ವದ ಅತ್ಯುತ್ತಮ QS ವಿಶ್ವವಿದ್ಯಾಲಯಗಳಲ್ಲಿ ಮೊದಲ ಸ್ಥಾನ ಯಾವುದಿದೆ ಅನ್ನೋದಾದ್ರೆ ಮೆಸಾಚುಸೆಟ್ಸ್ ಇದು ಅಮೆರಿಕದ್ದು. ಮತ್ತೆ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಅಂತಕ್ಕಂಥದ್ದು ಬ್ರಿಟನ್ ನಲ್ಲಿದೆ, ಅದು 2ನೇ ಸ್ಥಾನ ಪಡೆದಿದೆ. ನಮಗೆ ನೆನಪಿರಬೇಕು ಮೆಸಾಚುಸೆಟ್ಸ್. ಮತ್ತೆ ಭಾರತದಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥದ್ದು IIT ದೆಹಲಿ. ಮತ್ತೆ ನಮ್ಮ ಕರ್ನಾಟಕದಲ್ಲಿ 219ನೇ ಸ್ಥಾನ ಪಡೆದಿರುವಂತಹ IISc ಇದೆ ಅಂತೇಳಿ ನಿಮ್ಗೆ ಮಾಹಿತಿ ಗೊತ್ತಿರಬೇಕು. ಅಂದ್ರೆ ಈ ಸಾಧನೆಯನ್ನ ಇದೇ ಮೊದಲ ಬಾರಿಗೆ ಸುಮಾರು 54 ಅತ್ಯುತ್ತಮವಾದಂತಹ ಒಂದು ಟಾಪ್ ವಿವಿಗಳ ಪಟ್ಟಿಯಲ್ಲಿ 54 ಸ್ಥಾನ ಪಡೆದಿರತಕ್ಕಂಥದ್ದು ಚರಿತ್ರೆಯಲ್ಲಿ ಮೊದಲ ಬಾರಿಗೆ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗೆ ಇದು ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಪ್ರಮುಖವಾಗುತ್ತೆ. ಇತ್ತೀಚೆಗೆ ಯಾವ ಜೀವಿ ಧಾಮವನ್ನ ಪರಿಸರ ಸೂಕ್ಷ್ಮ ಪ್ರದೇಶವೆಂದ ಆಯ್ಕೆ ಮಾಡಲಾಗಿದೆ, ಘೋಷಿಸಲಾಗಿದೆ ಅನ್ನೋದನ್ನ ಕೇಳಿದ್ದಾರೆ. A ಕಪ್ಪತ್ತಗುಡ್ಡ, B ಅಂಕಸಮುದ್ರ, C ಗುಡೇಕೋಟೆ ಕರಡಿಧಾಮ, D ಆದಿಚುಂಚನಗಿರಿ. ನಿಮ್ಮ ಉತ್ತರ ಕಪ್ಪತ್ತಗುಡ್ಡ ಆಗಬೇಕು. ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತು, ಮತ್ತೆ ಇತ್ತೀಚೆಗೆ ಜೀವಿಧಾಮ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಕಪ್ಪತ್ತಗುಡ್ಡ ವನ್ಯಜೀವಿಧಾಮ ಸುತ್ತಲಿನ 322 ಚದರ ಕಿಲೋಮೀಟರ್ ಪ್ರದೇಶವನ್ನ 322 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗಿದೆ. ಎಕೋ ಅಂಡ್ ಸೆನ್ಸಿಟಿವ್ ಝೋನ್ ಅಂಡ್ ESD ಕೇಂದ್ರ ಅರಣ್ಯ ಪರಿಸರ ಸಚಿವಾಲಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಹಾಗಾದ್ರೆ ಈ ಒಂದು ವನ್ಯಜೀವಿಧಾಮದ ಅಂಚಿನಿಂದ ಕನಿಷ್ಠ 1 ಕಿಲೋಮೀಟರ್ನಿಂದ ಗರಿಷ್ಠ 4.3 ಕಿಲೋಮೀಟರ್ ವರೆಗೆ ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಲಾಗಿದೆ.
ಎಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯವಾಗಿ ಗುರುತಿಸಲಾಗಿದೆ ಅನ್ನೋದಾದ್ರೆ 1 ಕಿಲೋಮೀಟರ್ನಿಂದ 4.3 ಕಿಲೋಮೀಟರ್ ವರೆಗೆ ಗುರುತಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. ನಿಮ್ಗೆ ಗೊತ್ತಿರಬೇಕಿದು. ಯಾವುದು ಈ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡುತ್ತೆ ಯಾವ ಇಲಾಖೆ ಅನ್ನೋದಾದ್ರೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಅದು ಯಾವುದು ಅನ್ನೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಕಪ್ಪತ್ತು ಗುಡ್ಡ ಇದು ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ. ಅಲ್ಲಿ ಯಾವುದೇ ಒಂದು ಕೈಗಾರಿಕೆ ಇತರ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಲಭ್ಯ ಇರಲ್ಲ. ಪರಿಸರ ಸೂಕ್ಷ್ಮ ಪ್ರದೇಶ ಅಂತಂದ್ರೆ ಅಲ್ಲಿನ ಜೀವ ವೈವಿಧ್ಯತೆ ಮತ್ತು ಅರಣ್ಯದ ಪರಿಸರವನ್ನು ಕಾಪಾಡುವಂತಹ ಉದ್ದೇಶದಿಂದ ಪರಿಸರ ಸೂಕ್ಷ್ಮ ವಲಯವನ್ನ ಘೋಷಣೆ ಮಾಡಲಾಗುತ್ತೆ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಯಾವ ಎರಡು ದೇಶಗಳ ನಡುವೆ ಟೈಗರ್ ಕ್ಲಾ ಎಂಬ ಮಿಲಿಟರಿ ವ್ಯಾಯಾಮ ನಡೆಯಿತು? ಅಮೆರಿಕ ಮತ್ತು ಭಾರತ, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಮಯನ್ಮಾರ್, ಭಾರತ ಮತ್ತು ಚೀನಾ. ನಿಮ್ಮ ಉತ್ತರ ಅಮೆರಿಕ ಮತ್ತು ಭಾರತ ಆಗಬೇಕು. ಉತ್ತರ ಪ್ರದೇಶದಲ್ಲಿ ನಡೆದ ಮೊದಲ ಭಾರತ ಯುಎಸ್ ವಿಶೇಷ ಪಡೆಗಳ ವ್ಯಾಯಾಮ ಟೈಗರ್ ಕ್ಲಾ ಅಂತೇಳಿ, ಅಂದ್ರೆ ಮೊದಲ ಬಾರಿಗೆ ನಡೆಯುತ್ತಲ್ಲ, ಹಾಗಾಗಿ ಇದು ತಿಳ್ಕೊಳ್ಬೇಕಾಗುತ್ತೆ. ಟೈಗರ್ ಕ್ಲಾ ಅಂತೇಳಿ, ಟೈಗರ್ ಕ್ಲಾ. India US conducted maiden specially force drill Tiger Claw the boost interoperability ಅಂತಕ್ಕಂಥ ಒಂದು ವ್ಯಾಯಾಮ ಟೈಗರ್ ಕ್ಲಾ. ನಿಮ್ಗೆ ಗೊತ್ತಿರಬೇಕು. ಭಾರತ ಮತ್ತು ಯುಎಸ್ ನಡುವೆ. ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಇದೆಯಲ್ಲ, ಗರುಡ ಕಮಾಂಡ್ಗಳು ಮತ್ತು ಯುನೈಟೆಡ್ ಸ್ಟೇಟ್ ಏರ್ಫೋರ್ಸ್ ಇದೆಯಲ್ಲ, ಎರಡು ಜಂಟಿಯಾಗಿ ವಿಶೇಷ ಪಡೆಗಳ ವ್ಯಾಯಾಮವನ್ನು ಟೈಗರ್ ಕ್ಲಾ ಅಂತೇಳಿ ಕರೀತಾರೆ. ಐಎಎಫ್ ಮತ್ತೆ ಯುಎಸ್ಎಎಫ್ ಎರಡು ಪಡೆಗಳು ಸೇರಿಬಿಟ್ಟು ಟೈಗರ್ ಕ್ಲಾ ಅಂತೇಳಿ ಒಂದು ವ್ಯಾಯಾಮ ನಡೆಸ್ತವೆ. ಇದು ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯಲ್ಲಿ ಚಂಡೀನಗರದಲ್ಲಿರುವ ಗರುಡ ರೆಜಿಮೆಂಟಲ್ ತರಬೇತಿ ಕೇಂದ್ರದಲ್ಲಿ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ಎಲ್ಲಿ ನಡೆಯುತ್ತೆ ಅನ್ನೋದ್ರೆ ಯುಪಿ. ಭಾರತ ಮತ್ತು ಅಮೆರಿಕ, ಐಎಎಫ್ ಮತ್ತು ಯುಎಸ್ಎಎಫ್ ಪಡೆಗಳು ಎನ್ನುವಂತಹ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ಮೊದಲ ಬಾರಿಗೆ ನಡೆಯೋದ್ರಿಂದ, ಏನು ವ್ಯಾಯಾಮಗಳ ಮೇಲೆ ತುಂಬಾ ಪ್ರಶ್ನೆಗಳು ಕೇಳೋದ್ರಿಂದ, ಇದು ಮೊದಲ ಬಾರಿಗೆ ನಡೆಯೋದ್ರಿಂದ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಟೈಗರ್ ಕ್ಲಾ ಎಂಬ ಹೆಸರನ್ನು ಭಾರತ ರಾಷ್ಟ್ರೀಯ ಪ್ರಾಣಿ ಟೈಗರ್ ಮತ್ತು ಶಕ್ತಿ, ಚುರುಕುತನ ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ. ಕ್ಲಾ ತೀಕ್ಷ್ಣ, ನಿರ್ಣಾಯಕ ಮತ್ತು ಮಾರಕವಾಗಿದೆ. ಇದು ವಿಶೇಷ ಪಡೆಗಳ ಕಾರ್ಯಾಚರಣೆಗಳಿಗೆ ಸ್ವರೂಪವನ್ನು ಸೂಚಿಸುತ್ತದೆ. ಅವು ಕೇಂದ್ರೀಕೃತ, ತ್ವರಿತ ಮತ್ತು ಯುದ್ಧ ತಂತ್ರವಾದವು. ಅಂದ್ರೆ ಟೈಗರ್ ಕ್ಲಾ ಎನ್ನುವಂತಹ ಪದ ಹುಲಿದು ಮತ್ತೆ ಕ್ಲಾ ಅಂತಂದ್ರೆ ತೀಕ್ಷ್ಣ, ಹುಲಿಯ ಒಂದು ತೀಕ್ಷ್ಣತೆಯ ಬುದ್ಧಿಯ ಒಂದು ಇರಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಈ ವ್ಯಾಯಾಮವನ್ನ, ಆ ರೀತಿ ನಮ್ಮ ವಾಯುಪಡೆಗಳು ಇರಬೇಕು ಎನ್ನುವಂಥ ಉದ್ದೇಶದಿಂದ ಈ ವ್ಯಾಯಾಮಕ್ಕೆ ಈ ಹೆಸರನ್ನ ಇಡಲಾಗಿದೆ. ಗರುಡ ಕಮಾಂಡೋ ಫೋರ್ಸ್ ಅನ್ನು ಫೆಬ್ರವರಿ 2004ರಲ್ಲಿ ರಚಿಸಲಾಗುತ್ತೆ. ಐಎಎಫ್ ಇದೆಯಲ್ಲ, ಗರುಡ ಕಮಾಂಡೋ ಫೋರ್ಸ್ ಅನ್ನ 2004ರಲ್ಲಿ ರಚಿಸಲಾಗುತ್ತೆ. ಇದಕ್ಕೆ ಪೌರಾಣಿಕ ಪಕ್ಷಿ ಗರುಡ ಹೆಸರಿಸಲಾಗಿದೆ. ಗರುಡ ಕಮಾಂಡ್ಗಳು ನೇರವಾಗಿ ನೇಮಕ ಮಾಡಿಕೊಳ್ಳಲಾಗುತ್ತದೆ. 3 ವರ್ಷಗಳವರೆಗೆ ನಡೆಯುವಂತಹ ದೀರ್ಘ ಮತ್ತು ಕಠಿಣ ತರಬೇತಿಯ ಕಟ್ಟುಪಾಡುಗಳಿಗೆ ಒಳಗಾಗಬೇಕಾಗುತ್ತೆ. ಈ ಒಂದು ಪಡೆಗೆ ಸೇರಬೇಕಾದ್ರೆ ನೀವು ದೀರ್ಘವಾದಂತಹ ಮತ್ತು ಕಠಿಣವಾದ ತರಬೇತಿಯನ್ನ ಮುಗಿಸ್ಬೇಕಾಗುತ್ತೆ. ಇನ್ನು ಭಾರತೀಯ ವಾಯುಪಡೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ವಾಯುಪಡೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಅವ್ರು ಯಾರಿದ್ದಾರೆ ಅನ್ನೋದಾದ್ರೆ ಅಮರ್ ಪ್ರೀತ್ ಸಿಂಗ್ ಇದ್ದಾರೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ದೆಹಲಿ. ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು 1932ರಲ್ಲಿ ಸ್ಥಾಪನೆ ಆಯ್ತು. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ ಪ್ರಶ್ನೆ. ಜಗತ್ತಿನಲ್ಲಿ ಅತ್ಯಂತ ವಾಸಯೋಗ್ಯ ನಗರ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಎ ಬೆಂಗಳೂರು, ಬಿ ದೆಹಲಿ, ಸಿ ವಿಯೆನ್, ಡಿ ಕೋಪನ್ಹೇಗನ್. ನಿಮ್ಮ ಉತ್ತರ ಡೆನ್ಮಾರ್ಕ್ನ ಕೋಪನ್ ಹೆಗನ್ ಅಂತೇಳಿ ನಿಮ್ಮ ಉತ್ತರ ಆಗ್ಬೇಕು. ಜಾಗತಿಕ ಜೀವನೋಪಾಯ ಸೂಚ್ಯಂಕ 2025ರ ಪ್ರಕಾರ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ ಅತ್ಯಂತ ವಾಸಯೋಗ್ಯ ನಗರವಾಗಿದೆ. ಸಿರಿಯಾದ ಡಮಸ್ಕಸ್ ಅತ್ಯಂತ ಇದು ಕಡಿಮೆ ವಾಸಯೋಗ್ಯ ನಗರವಾಗಿದೆ. ಜೂನ್ 17, 2025ರಂದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ EIU ಇದೆಯಲ್ಲ, ಅದು ಹೊರಡಿಸುವಂತಹ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ದೇಶದ ಇಂಪಾರ್ಟೆಂಟ್ ಆಗುತ್ತಿದ್ದು ಕೋಪನ್ ಹ್ಯಾಗನ್ ಇದು ಜಗತ್ತಿನ ಅತ್ಯಂತ
ವಾಸಯೋಗ್ಯ ನಗರವಾಗಿದೆ. ಇನ್ನು ವಿಯೆನ್ನಾದ 3 ವರ್ಷಗಳ ಆಳ್ವಿಕೆ ಅಂದ್ರೆ ಈ ಮೊದಲು ವಿಯೆನ್ನಾ ಅತ್ಯಂತ ಟಾಪ್ ವಾಸಯೋಗ್ಯ ನಗರ ಆಗಿತ್ತು. ಯಾವುದು? ವಿಯೆನ್ನಾ. ಅದು ಕಂಟಿನ್ಯೂಸ್ 3 ವರ್ಷ ಅದೇ ಮೊದಲ ಸ್ಥಾನದಲ್ಲಿತ್ತು. ಈ ವರ್ಷ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ ಅಂತಕ್ಕಂಥ ನಗರ ಪ್ರಪಂಚದ ಅತ್ಯಂತ ಹೆಚ್ಚು ವಾಸಯೋಗ್ಯ ನಗರವಾಗಿ ಫೇಮಸ್ ಆಗಿದೆ, ಅಂದ್ರೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಇನ್ನು 2ನೇ ಸ್ಥಾನ ವಿಯೆನ್ನಾ ಇದೆ. ವಿಯೆನ್ನಾ 2ನೇ ಸ್ಥಾನದಲ್ಲಿದೆ. ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ತನ್ನ 3ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಇನ್ನು ಡಮ್ಯಾಸ್ಕಸ್, ಸಿರಿಯಾ ದೇಶದ ಡಮ್ಯಾಸ್ಕಸ್ ಇದೆಯಲ್ಲ, ಸಿರಿಯಾದ ಡಮಾಸ್ಕಸ್, ಇದು ಅತ್ಯಂತ ಕಡಿಮೆ ವಾಸಯೋಗ್ಯ, ಇದು ಗೊತ್ತಿರ್ಬೇಕು ನಿಮಗೆ, ಅತ್ಯಂತ ಕಡಿಮೆ ವಾಸಯೋಗ್ಯ ನಗರ. ವಿಶ್ವದ ಟಾಪ್ 10 ವಾಸಯೋಗ್ಯ ನಗರಗಳು 2025ರ ಪಟ್ಟಿಯಲ್ಲಿ ಯಾವುದೇ ಭಾರತೀಯ ನಗರ ಸ್ಥಾನ ಪಡೆದಿಲ್ಲ. ಒಂದು ಕೂಡ ಪಡೆದಿಲ್ಲ ಅಂತೆ ಭಾರತದಲ್ಲಿ. 173 ನಗರಗಳನ್ನು ಯಾವ ಸ್ಥಳವು ಉತ್ತಮ ಮತ್ತು ಕೆಟ್ಟ ಜೀವನ ಪರಿಸ್ಥಿತಿ ನೀಡುತ್ತದೆ ಎಂಬುದನ್ನು ನಿರ್ಣಯಿಸುವ ಮೂಲಕ ಶ್ರೇಣೀಕರಿಸಲಾಗುತ್ತದೆ. ಇದು 30 ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾದಂತಹ ಸೂಚಕಗಳನ್ನು ಆಧರಿಸಿ, ಮಾನದಂಡಗಳನ್ನು ಆಧರಿಸಿ ಈ ಸೂಚ್ಯಂಕವನ್ನು ತಯಾರು ಮಾಡಲಾಗಿದೆ. ಮೊದಲ ಸ್ಥಾನ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್, 2ನೇ ಸ್ಥಾನ ವಿಯೆನ್ನಾ, ಇನ್ನು ಕೊನೆಯ ಸ್ಥಾನ ಸಿರಿಯಾದ ಡಮಾಸ್ಕಸ್. ಇಲ್ಲಿದೆ ಮಾಹಿತಿ. ಕೋಪನ್ ಹ್ಯಾಗನ್ 1ನೇದು, 2ನೇದು ವಿಯೆನ್ನಾ, 3ನೇದು ಜ್ಯೂರಿಚ್. ಇದು ಏನು ಜುಲೈ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನ, ಏನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ಎಕ್ಸಾಮು ಇತ್ತೀಚೆಗೆ ಏನಾಗಿದೆ, ಒಳ ಮೀಸಲಾತಿ ಅಥವಾ ಇನ್ನಿತರ ಒಂದು ಸಮಸ್ಯೆಗಳಿಂದ ಕಾಲ್ಫರ್ ಆಗ್ತಾ ಇಲ್ಲ. ಇನ್ನೇನು ಒಳ ಮೀಸಲಾತಿ ಇನ್ನೇನು ವರದಿ ನೀಡುತ್ತೆ, ಅಂತಿಮ ವರದಿ ನೀಡುತ್ತೆ, ಇನ್ನೇನು ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಪರೀಕ್ಷೆಗಳು ನೋಟಿಫಿಕೇಶನ್ ಆದಾಗ ಓದೋಕೆ ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ಈಗಿನಿಂದಲೇ ನೀವು ಹೆಚ್ಚೆಚ್ಚು ಓದ್ರಿ. ಈಗಿನಿಂದಲೇ ಏನು ಕರೆಂಟ್ ಅಫೇರ್ಸು ಯಾವ್ಯಾವ ವಿಷಯದಲ್ಲಿ ನೀವು ಹಿಂದೆ ಇದ್ದೀರೋ ಆ ವಿಷಯಗಳನ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡಿಕೊಂಡು ಎಕ್ಸಾಮಲ್ಲಿ ಅನ್ನು ಕಾಣ್ರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಮ್ಮ ಒಂದು ಶಿವ್ ಕ್ಲಾಸ್ ಕಾರ್ನರ್ನ ಯೂಟ್ಯೂಬ್ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರಗಳು.